ನಾಳೆ ಪ್ರತಾಪ್ ಸಿಂಹಂಗೆ ಸಿಕ್ಕಿದ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ, ನಾಗೇಂದ್ರಂಗೆ ಸಿಕ್ಕಿದ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ, ನನಗೆ ಸಿಕ್ಕಿದ್ರೆ ಅವರೆಲ್ಲ ಕೆಲಸ ಮಾಡಲಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಅಣ್ಣ ತಮ್ಮಿಂದ ಥರ ಇದು ಒಂದೇ ಮನೆ, ದಯವಿಟ್ಟು ಈ ಮನೆ ಒಡೆಯೋ ಕೆಲಸ. ಜನರ ಆಶೀರ್ವಾದ ಬೇಕು, ಪಕ್ಷದ ಆಶೀರ್ವಾದ ಬೇಕು, ಪಕ್ಷದ ಹೈಕಮಾಂಡ್ ಆಶೀರ್ವಾದ ಬೇಕು. ಇವೆಲ್ಲ ಇದ್ರೇನೆ ನಾವು ಒಬ್ಬ ಲೀಡರ್ ಆಗಿ ಹೊರಹೊಮ್ಮದು. ರೇಸಲ್ಲಿ ಇರ್ತೀರಿ, ಟಿಕೆಟ್ ಪಡೆಯುವಂಥ ರೇಸಲ್ಲಿ ತಾವು ಸಹ ಇರ್ತೀರಿ ಅಂತ. ನಾನೇನು ರಾಜಕೀಯದಲ್ಲಿ ನಾನೇನು ಸನ್ಯಾಸಿ ಅಲ್ಲ, ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ. ಇವಾಗ ಮಾತಾಡೋದು ಬೇಡ, ಜನಗಳ ಹತ್ರ ಹೋಗಿ ಕೆಲಸ ಮಾಡಿ. ದಯವಿಟ್ಟು ಇನ್ನೂ 2.5 ವರ್ಷ ಇದೆ, ನಿಮಗೆ ಯದುವೀರ್ ಒಡೆಯರಿದ್ದಾರೆ, ಅವ್ರ ಜೊತೆ ಸೇರಿ ಕೆಲಸ ಮಾಡಿ. ಸೆಲ್ಫ್ ಇಂಟ್ರೆಸ್ಟು, ಸೆಲ್ಫಿಶ್ ಮೋಟಿವ್ ಇಟ್ಕೊಂಡು ನಾನೇ ಅಭ್ಯರ್ಥಿ ಆಗಬೇಕು, ನಾನೇ MLA ಆಗಬೇಕು ಅಂತ ಹೊರಟಿದ್ದಾರೆ. ಇದು ಭಾಳ ಕೆಟ್ಟ ಬೆಳವಣಿಗೆ. ಮೂಲಭೂತ ಸೌಕರ್ಯಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನಿಮಗೆ ಕಾಂಗ್ರೆಸ್ ವೈಫಲ್ಯತೆ, ಎಷ್ಟು ಕರಪ್ಷನ್ ನಡೀತಾ ಇದೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನಾವು ಅವನ್ನೆಲ್ಲ ಎತ್ತಿ ಹಿಡಿಬೇಕೆ ಹೊರತು ನಾನು ಈಗಲೇ ಅಭ್ಯರ್ಥಿ ಅಂತ ಘೋಷಿಸೋದು ಎಷ್ಟು ಸರಿ? ನನಗೆ ಇಬ್ಬರು ಗಾಡ್ ಫಾದರ್ ಇದ್ದಾರೆ. ಒಂದು BJP ಪಕ್ಷ ಅಂತ ಏನು ನಾವು ಹೈಕಮಾಂಡ್ ಅಂತೀವಿ ಅದು, ಎರಡನೇದು ನಮ್ಮ ಕಾರ್ಯಕರ್ತರು. ಕಳೆದ 2-3 ದಿನಗಳಿಂದಲೂ ಕೂಡ ಮೈಸೂರಿನ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ BJPಯ ಒಂದು ನಾಯಕರುಗಳಲ್ಲಿ ಒಂದು ರೀತಿಯ ಬಿಸಿ ಆದಂಥ ಚರ್ಚೆ ಆಗ್ತಾ ಇರುವಂಥದ್ದು ವಿಚಾರ ಏನಂತಂದರೆ, ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ BJP ಇಂದ ಟಿಕೆಟ್ ಪಡೆದುಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈಗ ಇಬ್ಬರು ನಾಯಕರುಗಳು ಒಂದು ವಾದ ವಿವಾದ ನಡೀತಾ ಇತ್ತು. ಅದ್ರ ಜೊತೆಗೆ ಕೂಡ ಇನ್ನೊಂದು ಕಡೆ ಈಗ ಸೈಲೆಂಟಾಗಿ ಕೂಡ ಪಕ್ಷದ ಚಟುವಟಿಕೆಗಳನ್ನು ಆ ಕ್ಷೇತ್ರದಲ್ಲಿ ಕೆಲಸಗಳನ್ನ ಕೂಡ ನಿರಂತರವಾಗಿ ಸುಶ್ರುತ್ ಗೌಡ ಅವರು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಜೊತೆ ಅವರು ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೇನೆ. ಸರ್, ಕಳೆದ 2-3 ದಿನಗಳಿಂದಲೂ ಸಹ ತಾವು ಗಮನಿಸ್ತಾ ಇದ್ದೀರಿ, ಈ ಬೆಳವಣಿಗೆ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಈ ಒಂದು ಬೆಳವಣಿಗೆ ಭಾಳ ನಮ್ಮ ಪಕ್ಷಕ್ಕೆ ಒಳ್ಳೆಯದಲ್ಲ. ಯಾಕೆಂದರೆ ಕಾರ್ಯಕರ್ತರಲ್ಲಿ ನಾವು ಅನಾವಶ್ಯಕ ಗೊಂದಲವನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ನಮ್ದು ಈಗ ಏನಾಗಬೇಕು, ನಮ್ಮದು ಪ್ರಯಾರಿಟಿ ಅಂದರೆ ನಮ್ಮದು ಮುಖ್ಯಾಂಶ ನಾವೇನು, ಜನಪರ ಸಂಘಟನೆ ಮಾಡಬೇಕು, ಪಕ್ಷದ ಪರ ಸಂಘಟನೆ ಮಾಡಬೇಕು. ನಾವು ಅದ್ರ ಬಗ್ಗೆ ಯಾವುದು ನಾವು ತಲೆ ಕೆಡಿಸ್ಕೊಳ್ತೀವಿ. ನಾವು ನಮ್ಮ ಒಂದು ಸೆಲ್ಫ್ ಇಂಟ್ರೆಸ್ಟು, ಸೆಲ್ಫಿಶ್ ಮೋಟಿವ್ ಇಟ್ಕೊಂಡು ನಾನೇ ಅಭ್ಯರ್ಥಿ ಆಗಬೇಕು, ನಾನೇ MLA ಆಗಬೇಕು ಅಂತ ಹೊರಟಿದ್ದಾರೆ. ಇದು ಭಾಳ ಕೆಟ್ಟ ಬೆಳವಣಿಗೆ. ಪಕ್ಷಕ್ಕೆ ಇದು ಒಳ್ಳೆಯದಲ್ಲ, ದೇಶಕ್ಕೆ ಒಳ್ಳೆಯದಲ್ಲ, ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಾನು ಏನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನಾಯಕರಿಗೆ, ಈಗ ನಾನು ಒಬ್ಬ ಹೊಸೊಬ್ಬ ರಾಜಕೀಯಕ್ಕೆ, ನಾನು ಜನಪರ ಕೆಲಸ ನಾನು ಚಿಕ್ಕ ಹುಡುಗನಿಂದ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಅಮೆರಿಕದಲ್ಲಿ 18 ವರ್ಷ ಇದ್ದೆ. ಈಗ 2019ರಿಂದ ಬಂದು ಸಾಕಷ್ಟು ಹೆಲ್ತ್ ಕ್ಯಾಂಪ್ಸ್ಗಳು ಮಾಡಿ ಲಕ್ಷಾಂತರ ಜನಕ್ಕೆ ನಾನು ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ. 1 ಲಕ್ಷ ಜನನ ನಾನು ಒಂದು ಫ್ರೀಯಾಗಿ ನೋಡಿದ್ದೀನಿ, ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಕೊಟ್ಟಿದ್ದೀನಿ. ಹಾಗಾಗಿ ನನ್ನ ಕೆಲಸ ನಡೀತಾ ಇದೆ. ಸೊ ನಾವು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಈಗ ನೀವು ಯಾವುದು ಸ್ಟ್ರಾಂಗ್ ಇದ್ದೀರಾ ಅದ್ರ ಬಗ್ಗೆ ನೀವು ಫೋಕಸ್ ಮಾಡ್ತಾ ಹೋಗಬೇಕು. ನೀವು ರಾಜಕೀಯದ ಏನೊಂದು ಉದ್ದೇಶ ಇದೆ ಅದು ಇಟ್ಕೊಂಡು ನಾವು ಕೆಲಸ ಮಾಡಬಾರ್ದು. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ರಾಜಕೀಯನ ಫಸ್ಟ್ ತಂದಿದ್ದಾರೆ. ಇನ್ನೂ 2.5 ವರ್ಷ ಇದೆ. ನಿಮ್ಮ ಜನಪರ ಕಾಳಜಿ ನೋಡಿ, ನೀವು ಜನಗಳ ಜೊತೆ ಹೇಗೆ ಸ್ಪಂದಿಸ್ತೀರಾ, ಕಾರ್ಯಕರ್ತರಿಗೆ ಹೇಗೆ ಸ್ಪಂದಿಸ್ತೀರಾ, ಇವನ್ನೆಲ್ಲ ನೋಡಿ ನಮ್ಮ ಪಕ್ಷ ಏನು ಹೈಕಮಾಂಡ್ ಏನಿದೆ ಅದು ತೀರ್ಮಾನಗೊಳ್ಳುತ್ತೆ. ಅದಲ್ಲದೆ JDS ಮತ್ತು BJP ಈಗ ಅಲಯನ್ಸ್ ಅಲ್ಲಿದ್ದೀವಿ. ಈಗ ಅವ್ರದ್ದು ಒಂದು ಒಪಿನಿಯನ್ ತಗೊಳ್ಬೇಕಾಗುತ್ತೆ. ಹೀಗೆ ನಾವೇ ಸ್ವಯಂ ಘೋಷಿತ ಅಭ್ಯರ್ಥಿಗಳಾಗೋದು ತಪ್ಪು. ಇದು ಕಾರ್ಯಕರ್ತರಲ್ಲಿ ತುಂಬ ಗೊಂದಲ ಉಂಟು ಮಾಡಿಸುತ್ತೆ. ಪದಾಧಿಕಾರಿಗಳು, BJP ಪದಾಧಿಕಾರಿಗಳಲ್ಲಿ, JDS ಪದಾಧಿಕಾರಿಗಳಲ್ಲಿ ಎಲ್ಲರಲ್ಲೂ ಒಂದು ಗೊಂದಲ, ಒಂದು ಆತಂಕ ಸೃಷ್ಟಿ ಮಾಡುತ್ತೆ. ಯಾರಪ್ಪ ಇದೇನಪ್ಪ ಇಷ್ಟು ಬೇಗ 2.5 ವರ್ಷ ಯಾರು ಗ್ರೇಟರ್ ಮೈಸೂರು ಆಗ್ತಾ ಇದೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನಿಮಗೆ ಕಾಂಗ್ರೆಸ್ ವೈಫಲ್ಯತೆ, ಎಷ್ಟು ಕರಪ್ಷನ್ ನಡೀತಾ ಇದೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನಾವೊಂದು ಆಪೋಸಿಷನ್ ಆಗಿ ನಾವು ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕುತ್ಕೊಂಡು ನಾವು ಅವನ್ನೆಲ್ಲ ಎತ್ತಿ ಹಿಡಿಬೇಕೆ ಹೊರತು ನಾನು ಈಗಲೇ ಅಭ್ಯರ್ಥಿ ಅಂತ ಘೋಷಿಸೋದು ಎಷ್ಟು ಸರಿ? ಇದು ಜನ ನೋಡ್ತಾ ಇದ್ದಾರೆ, ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ಅವರ ಒಂದು ಇದಕ್ಕೆ ಕೋಪಕ್ಕೆ ಗುರಿ ಆಗಬೇಡಿ. ನೀವೆಲ್ಲ ಬೆಳೆಯುವಂತ ಎಲ್ಲ ಲೀಡರ್ಸ್ಗಳು, ನೀವೇನು ದೊಡ್ಡ ಈಗಾಗಲೇ ಬೆಳೆದು ನಿಂತಿರೋ ಹೆಮ್ಮರಗಳಲ್ಲ. ನೀವು ದಯವಿಟ್ಟು ಜನಗಳ ಒಂದು ಆಶೀರ್ವಾದ, ಕಾರ್ಯಕರ್ತರ ಆಶೀರ್ವಾದ ತಗೊಳ್ಳೋಕೆ ದಯವಿಟ್ಟು ಪ್ರಯತ್ನ ಪಡಿ. ಜನಗಳಿಗೋಸ್ಕರ ಕೆಲಸ ಮಾಡಿ, ನಿಮ್ಗೆ ಒಳ್ಳೇದಾಗತ್ತೆ. ನಾಳೆ ಪ್ರತಾಪ್ ಸಿಂಹಂಗೆ ಸಿಕ್ಕಿದ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ, ನಾಗೇಂದ್ರಂಗೆ ಸಿಕ್ಕಿದ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ, ನನಗೆ ಸಿಕ್ಕಿದ್ರೆ ಅವರೆಲ್ಲ ಕೆಲಸ ಮಾಡಲಿ. ಹಾಗಾಗಿ ನೀವೀಗ ಇದ್ರ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡೋದು ತಪ್ಪು. ದಯವಿಟ್ಟು ಎಲ್ಲರೂ ಅಣ್ಣ ತಮ್ಮಿಂದ ಥರ ಇದು ಒಂದೇ ಮನೆ, ದಯವಿಟ್ಟು ಈ ಮನೆ ಒಡೆಯೋ ಕೆಲಸ ಆಗಬಾರ್ದು. ನಮ್ಮ ಈ ವಿಷಯಗಳಿದಾವೆ, ಆಂತರಿಕ ವಿಷಯಗಳು, ಅವು ರೋಡಿಗೆ ಬರಬಾರ್ದು. ನಾವು ಇದನ್ನ ಕಾಂಗ್ರೆಸ್ಸಿಗೆ ನಾವು ಅಡ್ವಾಂಟೇಜ್ ಮಾಡಿಕೊಟ್ಟಂಗಾಗತ್ತೆ. ದಯವಿಟ್ಟು ನಾವೆಲ್ಲ ಒಂದಾಗಿ ಅಣ್ಣ ತಮ್ಮಿದ ಥರ ಕೆಲಸ ಮಾಡ್ಕೊಂಡು ಹೋಗೋಣ. BJP ಒಂದು ಶಿಸ್ತಿನ ಪಕ್ಷ, ರಾಷ್ಟ್ರೀಯ ಪಕ್ಷ, ಒಂದು ಬಲಿಷ್ಠವಾದ ಹೈಕಮಾಂಡ್ ಕೂಡ ಇದೆ. ಸೊ ಇದರ ನಡುವೆಯೂ ಕೂಡ ಸ್ವಯಂ ಘೋಷಿತವಾಗಿ ಅವರವರೇ ಕೂಡ ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ, ನನಗೆ ಟಿಕೆಟ್ ಸಿಗುತ್ತೆ, ನಾನೇ ಇಲ್ಲಿ ಅಭ್ಯರ್ಥಿ ಅನ್ನೋ ಘೋಷಣೆ ಮಾಡ್ಕೊಳ್ತಾ ಇರುವಂಥದ್ದು. ಯಾಕೆ ಪಕ್ಷ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿಲ್ವಾ ಹೇಗೆ ಅಂತ?
ಇಲ್ಲ 100% ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಸಂಸದರೇ, ಮೈಸೂರಿನ ಸಂಸದರು ಬಿಜೆಪಿಯವರು, ನಮ್ಮ ಯದುವೀರ್ ಒಡೆಯರ್ ಸರ್ ಇವನ್ನೆಲ್ಲ ತುಂಬಾ ತೀಕ್ಷ್ಣವಾಗಿ ನೋಡ್ತಾ ಇದ್ದಾರೆ. ಮತ್ತು ನಮ್ಮ ಶ್ರೀವತ್ಸಣ್ಣ ಇದ್ದಾರೆ, ಅವರು ಸಹಿತ ಎಲೆಕ್ಟೆಡ್ MLA, ಅವರು ಸಹಿತ ನೋಡ್ತಾ ಇದ್ದಾರೆ. ಇವರೆಲ್ಲರದ್ದು ಫೀಡ್ಬ್ಯಾಕ್ ತಗೊಳ್ತಾ ಇದ್ದಾರೆ. ಮತ್ತು JDS ಅವರ ಒಂದು ಹೈಕಮಾಂಡ್ ಅವರು ಸಹಿತ ಇಲ್ಲಿ ಗ್ರೌಂಡ್ ಲೆವೆಲ್ ಫೀಡ್ಬ್ಯಾಕ್ ತಗೊಳ್ತಾ ಇದ್ದಾರೆ. ಹಾಗಾಗಿ ನಾವು ಎಲ್ಲರ ನಾವು ಈ ಕಾರ್ಯಕರ್ತರ ಗೊಂದಲ ಮೂಡಿಸಬಾರದು. ಇದು ಬಹಳ ಕೆಟ್ಟ ಕೆಲಸ. ನಾವು ನಮ್ಮ ಬಿಜೆಪಿನ ನಾವು ಹೊಡಿತಾ ಇದ್ದೀವಿ, ನಾವು ಬಿಜೆಪಿಯವರಾಗಿ. ಹಾಗಾಗಿ ತಾವೆಲ್ಲರೂ ಒಟ್ಟಾಗಿ ಇನ್ಮೇಲೆ ಇದು ಇವತ್ತೇ ಲಾಸ್ಟು, ಇನ್ಮೇಲೆ ಯಾರನ್ನು ಇದ್ರ ಬಗ್ಗೆ ಹೇಳಿಕೆಗಳು ಕೊಡಬಾರ್ದು, ಗೊಂದಲ ಸೃಷ್ಟಿ ಮಾಡಬಾರ್ದು. ಕಾರ್ಯಕರ್ತನ ಸ್ಪಂದಿಸಬೇಕು, ಅವ್ರ ಜೊತೆಗೆ ತಗೊಂಡು ಜನಪರ ಕೆಲಸ ಮಾಡ್ತಾ ಹೋಗೋಣ. ಒಳ್ಳೇದಾಗತ್ತೆ, ಎಲ್ಲರಿಗೂ ಒಳ್ಳೇದಾಗತ್ತೆ. ಯಾರಿಗಾದ್ರೂ ಟಿಕೆಟ್ ಸಿಗ್ಲಿ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಜನಕ್ಕೋಸ್ಕರ ಹೊಡೆದಾಡೋಣ. ಅವಾಗ ಡೆಫಿನೆಟ್ಲಿ ಪಕ್ಷ ನಮ್ಮ ಜೊತೆ ನಿಲ್ಲತ್ತೆ ಅನ್ನೋದು ಹೇಳಕ್ಕೆ ಈ ಒಂದು ನಿಮ್ಮ ಮುಖಾಂತರ ನಾನು ಇಷ್ಟಪಡ್ತೀನಿ. ತಾವು ಸಹ ಆ ಕ್ಷೇತ್ರದಲ್ಲಿ ಈಗ ಫುಲ್ ಟೈಮ್ ರಾಜಕಾರಣಿನೇ ಆಗ್ಬಿಟ್ಟಿದ್ದೀರಾ. ಸೊ ಚಾಮರಾಜ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದೀರಾ, ಸಾರ್ವಜನಿಕರ ಜೊತೆ ಒಡನಾಟ ಇಟ್ಕೊಂಡಿದ್ದೀರಾ. ತಾವು ಸಹ ಸಹಜವಾಗಿ ಆಕಾಂಕ್ಷಿ ಆ ಕ್ಷೇತ್ರದಲ್ಲಿ ಇಲ್ಲ, 100% ನಾನು ಆಕಾಂಕ್ಷಿ. ಆದರೆ ಅದು ನಿಮಗೆ ಮುಂಚೆ ಹೇಳ್ದಂಗೆ ಜನರ ಆಶೀರ್ವಾದ ಬೇಕು, ಪಕ್ಷದ ಆಶೀರ್ವಾದ ಬೇಕು, ಪಕ್ಷದ ಹೈಕಮಾಂಡ್ ಆಶೀರ್ವಾದ ಬೇಕು. ಇವೆಲ್ಲ ಇದ್ರೇ, ಮತ್ತು ಆಬ್ವಿಯಸ್ಲಿ ದೇವರ ಆಶೀರ್ವಾದ ಬೇಕೇ ಬೇಕು. ಇವೆಲ್ಲ ಇದ್ರೇ ನಾವು ಒಬ್ಬ ಲೀಡರ್ ಆಗಿ ಹೊರಹೊಮ್ಮೋದು. ಬಟ್ ನಾನು ರಾಜಕೀಯದಲ್ಲಿ ಏನು ಆಗ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ ಆಯ್ತಾ. ಅದಕ್ಕಂತ ನಾನು ಕೆಲಸ ಮಾಡ್ತಾ ಇಲ್ಲ. ನಾನು ಮಾಡ್ತಾ ಇರೋದು ಸಮಾಜಕ್ಕೋಸ್ಕರ. ನಾನು ನಿರಂತರವಾಗಿ ನನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಬೇರೆ ಕ್ಷೇತ್ರದಲ್ಲಿ ನಾನು ಏನು ಕೈಲಾಗಿದೆ ಅಳಿಲ್ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ, ಅದನ್ನು ಮುಂದುವರಿಸ್ತೀನಿ. ನನಗೆ ರಾಜಕೀಯದಲ್ಲಿ ಏನು ಆಗ್ತೀನೋ ಬಿಡ್ತೀನೋ ಅದು ಗೊತ್ತಿಲ್ಲ, ಅದು ದೇವ್ರಿಗೆ ಬಿಟ್ಟಿದ್ದು, ನಮ್ಮ ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು. ಆದರೆ ನನ್ನ ಕೆಲಸ ಮಾತ್ರ ನಿರಂತರವಾಗಿರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನೀವೇ ಎಷ್ಟೋ ನಂದು ಕಾರ್ಯಕ್ರಮಗಳಿಗೆ ಬಂದಿದ್ದೀರಾ, ಸಮಾಜಮುಖಿ ಕಾರ್ಯಕ್ರಮಗಳಿಗೆ, ಅದು ಅಂತೂ ನಿರಂತರವಾಗಿ ನಡೀತಾ ಇರುತ್ತೆ. ಸರಿ, ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗೇ ಬಿಡ್ತಾರೆ, ಟಿಕೆಟ್ ಸಿಕ್ಕೇ ಬಿಡುತ್ತೆ ಅನ್ನುವಂಥದ್ದು ನಿಮ್ಮ ಹೆಸರು ಮುಂಚೂಣಿನಲ್ಲಿತ್ತು ಕೊನೆ ತನಕನೂ. ಕೊನೆಯ ದಿನಗಳಲ್ಲಿ ಕೂಡ ಆ ರೀತಿ ಮಿಸ್ಸಿಂಗ್ ಆಯಿತು. ಸೊ ಒಂದು ನಿರಾಶೆ ಆಯಿತು ಸಹಜವಾಗಿ. ಈ ಬಾರಿಯೂ ಆ ರೀತಿ ನಿರಾಶೆ ಆದರೆ ಅಂತ. ಈಗ ನಾನು ಯಾರಿಗೆ ಬೇಕಾದ್ರೂ ಟಿಕೆಟ್ ಸಿಗ್ಬೋದು, ಯಾರಿಗೆ ಬೇಕಾದ್ರೂ ಟಿಕೆಟ್ ಸಿಗದೆ ಇರ್ಬೋದು. ಈಗ ಸಿಟ್ಟಿಂಗ್ MP ಗೆ MLA ಟಿಕೆಟ್ ಸಿಕ್ಕಿಲ್ಲ, ಅಥವಾ ಸಿಕ್ಕಿದ್ರು ಕೆಲವರು ಸೋತಿದ್ದಾರೆ. ಹಾಗಾಗಿ ನಾವು ರಾಜಕೀಯ ನಿರೀಕ್ಷೆ ಇಟ್ಕೊಂಡು ನಾವು ಕೆಲಸ ಮಾಡಬಾರ್ದು, ಸಮಾಜದ ಪರ ಕೆಲಸ ಮಾಡೋದು. ಈಗ ನಾನು ಅವತ್ತು ನನಗೆ ಟಿಕೆಟ್ ಆಗಬೇಕಾಗಿತ್ತು, MP ಟಿಕೆಟ್, ಅವಾಗ ಸಿಗ್ಲಿಲ್ಲ. ಬಟ್ ಆದರೆ ನನ್ನ ಕೆಲಸ ನಿಲ್ಸದ್ನ ಇಲ್ಲ. ಸಮಾಜದ ಏನು ಕೆಲಸಗಳು, ಜನಪರ ಕೆಲಸಗಳು ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅದು 24/7 ಇದು 365 ಡೇಸ್ ನಡೀತಾನೆ ಇರುತ್ತೆ. ಹಾಗಾಗಿ ಅದು ರಾಜಕೀಯ ನಿರೀಕ್ಷೆ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇಲ್ಲ. ನಮ್ಮ ತಂದೆಯವರು ಇರ್ಬೋದು, ನಮ್ಮ ಫ್ಯಾಮಿಲಿ ಇರ್ಬೋದು, ನಮ್ಮ ಆಸ್ಪತ್ರೆ ಇರ್ಬೋದು, ನಾನಿರ್ಬೋದು ವೈಯಕ್ತಿಕವಾಗಿ ನಮ್ಮ ಜನಸೇವೆ ಯಾವತ್ತೂ ನಡೀತಾ ಇರುತ್ತೆ. ಕೊರೋನಾದಲ್ಲೂ ನೀವು ನೋಡಿದ್ದೀರಾ, ಮೈಸೂರಲ್ಲಿ ನಾವು ಏನೇನು ನಮ್ಮ ಆಸ್ಪತ್ರೆ ಏನೇನು ಮಾಡ್ತು ಕೆಲಸಗಳು. ಹೀಗಾಗಿ ನಾವು ನಮ್ಮ ಕೆಲಸಗಳು ಮಾಡ್ತಾ ಹೋಗೋಣ. ಗುರುತಿಸೋದು ಮಾಡೋದು ಅದು ಜನರ ಒಂದು ಕೈಲಿದೆ, ನಮ್ಮ ಹೈಕಮಾಂಡ್ ಕೈಲಿದೆ, ಬಿಜೆಪಿ ಹೈಕಮಾಂಡ್ ಕೈಲಿದೆ, ಮತ್ತು ಕಾರ್ಯಕರ್ತರ ಕೈಲಿದೆ. ನಾವು ಒಂದೇ ಒಂದು ಮನವಿ ಎಲ್ಲ ಲೀಡರ್ಸ್ಗಳಿಗೂ, ಎಲ್ಲ ಪಕ್ಷದವ್ರಿಗೂ ಅಷ್ಟೇ, ಕಾರ್ಯಕರ್ತರನ್ನ ಮರಿಬೇಡಿ. ನಿಮ್ಮನ್ನ ಗುರುತಿಸೋದು ನಿಮ್ಮ ಕೆಲಸಕ್ಕೋಸ್ಕರ. ಅಥವಾ ನೀವು ಯಾವ ಜಾತಿ ಅಥವಾ ಯಾವ ಧರ್ಮ ಅದನ್ನ ಯಾರು ನೋಡಲ್ಲ, ಅಥವಾ ನಿಮ್ಮ ಏನು ಬ್ಯಾಕ್ಗ್ರೌಂಡು. ನೀವು ಜನಗಳ ಜೊತೆ ನಿಂತ್ಕೊಳ್ತೀರಾ, ಸ್ಪಂದನೆ ಮಾಡ್ತೀರಾ. ನೀವೇನಾದ್ರು ಗೆದ್ದು ಬಂದರೆ ನೀವು ಜನಗಳ ಜೊತೆ ಯಾವತ್ತೂ ಇರ್ತೀರಾ ಅನ್ನೋದನ್ನ ನೋಡ್ತಾರೆ. ಈ ನೋಡಿ, ಶಂಕರಲಿಂಗೇಗೌಡರು 4 ಟೈಮು ಅವರು MLA ಆಗಿದ್ರು. ಅದು ಹೆಂಗಾದ್ರು ಅವ್ರು ಯಾವತ್ತೂ ಜನಗಳ ಜೊತೆ ಇರ್ತಿದ್ರು. ಹಾಗಾಗಿ ಅಂಥವ್ರನ್ನ ನೋಡಿ ನಾವು ಕಲಿಬೇಕೇ ಹೊರತು ನಾವು ನಾವೇ ಸ್ವಯಂ ಘೋಷಿತ ಅಭ್ಯರ್ಥಿಗಳಾಗಬಾರ್ದು. ಹಾಗಾಗಿ ನಾವು BJPಗೆ ಒಂದು ಹೈಕಮಾಂಡ್ಗೆ ನಾವು ಬೆಲೆ ಕೊಡಬೇಕು, BJP ಕಾರ್ಯಕರ್ತರಿಗೆ ಬೆಲೆ ಕೊಡಬೇಕು, ಮತ್ತು ಜನಗಳಿಗೆ ಬೆಲೆ ಕೊಡಬೇಕು. ಅವ್ರಿಗೋಸ್ಕರ ಕೆಲಸ ಮಾಡೋಣ. ಯಾವತ್ತೂ ನಮ್ಮ BJP ನಮ್ಮನ್ನ ಕೈ ಬಿಡಲ್ಲ. ಯಾಕೆಂದರೆ ಸರ್, ಈಗ ಪ್ರತಾಪ್ ಸಿಂಹ ಅವರು 2 ಬಾರಿ MP ಆಗಿದ್ದಂಥವ್ರು, ರಾಷ್ಟ್ರ ರಾಜಕಾರಣದಲ್ಲಿದ್ದಂಥವ್ರು, ಗಾಡ್ ಫಾದರ್ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಸಹ ಅವ್ರಿಗಿದ್ದಾರೆ. ನಾಗೇಂದ್ರ ಅವರು ಸಹ ಒಂದು ಸರಿ MLA ಆಗಿದ್ದಂಥವ್ರು, ಅವ್ರಿಗೂ ಸಹ ಗಾಡ್ ಫಾದರ್ ಅಂತ ಇರ್ತಾರೆ. ತಾವು ಹೊಸದಾಗಿ ರಾಜಕೀಯ ಜೀವನವನ್ನು ಶುರು ಮಾಡ್ತಾ ಇದ್ದೀರಿ, ಸಂಘಟನೆ ಮಾಡ್ತಾ ಇದ್ದೀರಿ. ತಮ್ಗೆ ಯಾರು ಗಾಡ್ ಫಾದರ್ ಅಂತ? ನನಗೆ 2 ಗಾಡ್ ಫಾದರ್ ಇದ್ದಾರೆ. ಒಂದು BJP ಪಕ್ಷ ಅಂತ ಏನು ನಾವು ಹೈಕಮಾಂಡ್ ಅಂತೀವಿ ಅದು, ಎರಡನೇದು ನಮ್ಮ ಕಾರ್ಯಕರ್ತರು. ನನಗೆ BJP ಕಾರ್ಯಕರ್ತರು ಮತ್ತು BJP ಹೈಕಮಾಂಡ್ ಅಲ್ಲಿ ಏನು ನಾಯಕರಿದ್ದಾರೆ, ಅಥವಾ BJP ಪಕ್ಷ ಅನ್ಬೋದು, ಅದೇ ನಮಗೆ ಇದು ಗಾಡ್ ಫಾದರ್ ಅಥವಾ ಹೈಕಮಾಂಡ್. ನಮಗೆ ಇವರು ಅವರು ಅಂತ ಲೀಡರ್ಸ್ಗಳನ್ನ, ನಾನು ಯಾವುದೇ ಒಂದು ಲೀಡರ್ಸ್ಗಳನ್ನ ಗುರುತಿಸಿ ನಾನು ಈ ಪಕ್ಷಕ್ಕೆ ಬಂದಿಲ್ಲ. BJP ದೇಶದ ಅಭಿವೃದ್ಧಿಗೆ ಬಹಳಷ್ಟು ಕೆಲಸ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಿಂದ ನಡೆದಿದೆ. ಈಗ ನಿಮ್ಗಾಗಲೇ ಗೊತ್ತಿರೋ ಹಾಗೆ ನಮ್ದು 3rd ಲಾರ್ಜೆಸ್ಟ್ ಎಕಾನಮಿ ಆಗಿದೆ. ನಮ್ದು GDP ಗ್ರೋತ್ ನೀವೇ ನೋಡಿದ್ದೀರಾ. ಎಲ್ಲ ಬಹಳಷ್ಟು ಜನಪರ ಕಾರ್ಯಗಳು ನಮ್ಮ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ನಡೆದಿದೆ. ಹಾಗಾಗಿ BJPನೇ ನನಗೆ ಗಾಡ್ ಫಾದರ್, BJP ಕಾರ್ಯಕರ್ತರು ನಮ್ಮ ಗಾಡ್ ಫಾದರ್. ಅಂದರೆ ಕೊನೆ ತನಕ ರೇಸಲ್ಲಿ ಇರ್ತೀರಿ, ಟಿಕೆಟ್ ಪಡೆಯುವಂಥ ರೇಸಲ್ಲಿ ತಾವು ಸಹ ಇರ್ತೀರಿ ಅಂತ?
ನಾನೇನು ರಾಜಕೀಯದಲ್ಲಿ ನಾನೇನು ಸನ್ಯಾಸಿ ಅಲ್ಲ. ನಾನು ಒಬ್ಬ ಪ್ರಬಲವಾದ ಆಕಾಂಕ್ಷಿ. ನಾನು ಹೇಳ್ತಾ ಇರೋದು ಇಷ್ಟೇ, ಇವಾಗ ಮಾತಾಡೋದು ಬೇಡ, ಜನಗಳ ಹತ್ರ ಹೋಗಿ ಕೆಲಸ ಮಾಡಿ. ದಯವಿಟ್ಟು ಇನ್ನೂ 2.5 ವರ್ಷ ಇದೆ ನಿಮಗೆ. ಯದುವೀರ್ ಒಡೆಯರಿದ್ದಾರೆ, ಅವ್ರ ಜೊತೆ ಸೇರಿ ಕೆಲಸ ಮಾಡಿ. ಶ್ರೀವತ್ಸ ಅವರಿದ್ದಾರೆ KR ಕ್ಷೇತ್ರದಲ್ಲಿ, ಅವ್ರ ಜೊತೆ ಹೋಗಿ ಕೆಲಸ ಮಾಡಿ. ಜನಗಳ ಹತ್ರ ಹೋಗಿ, ಜನಗಳ ಒಂದು ಸ್ಪಂದನೆ ಅವ್ರಿಗೆ ಸ್ಪಂದಿಸಿ. ನಮ್ಮ ಕಾರ್ಯಕರ್ತ BJP ಕಾರ್ಯಕರ್ತನ ನೀವು ಸ್ಪಂದಿಸಿ. ನೀವು ಹೋಗಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗೋದು ಅಥವಾ ಪ್ಯಾಕೆಟಲ್ಲಿ ದುಡ್ಡು ಕೊಡೋದು ಅದಲ್ಲ ಕೆಲಸ. ಜನಪರ ಕೆಲಸ ಅಂದರೆ ನಿಮ್ಮ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದು, ಮತ್ತೆ ಏನೇನು ಕಾಂಗ್ರೆಸ್ ನಮ್ಮ ಸಮಾಜಕ್ಕೆ ಕೆಟ್ಟ ಕೆಲಸಗಳು ಮಾಡ್ತಾರೆ ಅದನ್ನು ಎತ್ತಿ ತೋರಿಸೋದು, ಭ್ರಷ್ಟಾಚಾರನ ಎಲ್ಲಿ ನಡೀತಿದೆ ಅದ್ರ ವಿರುದ್ಧ ಧ್ವನಿ ಎತ್ತದು, ಇವೆಲ್ಲ ಆಗುವಂಥ ಕೆಲಸಗಳು ನೀವು ಮಾಡಿ. ದಯವಿಟ್ಟು ನೀವು ನಿಮ್ಮ ಒಂದು ಸ್ವಾರ್ಥನ ಇದರಲ್ಲಿ ತರಬೇಡಿ. ದಯವಿಟ್ಟು BJPನ ಉಳಿಸಿ. ನೀವು ದಯವಿಟ್ಟು ಎಲ್ಲ ಒಂದಾಗಿ ಅಣ್ಣ ತಮ್ಮಿದ ಥರ ಹೊಡೆದಾಡೋಣ. ಕೊನೆ ಅಂತ ಅಂತಿಮವಾಗಿ ತಮ್ಮ ಸ್ಟ್ರೆಂತನ್ನು ನಾವು ಬಳಸ್ಕೊಳ್ತೀರಾ ಸರ್ ಕೊನೆಗಾಲದಲ್ಲಿ? ಅಲ್ಲ, 100%. ಈಗ ನಾವು ಯಾವುದೇ ನಾವು ಒಂದು ತಂತ್ರಗಾರಿಕೆ ಇರ್ತವೆ, ಅದು ಎಲ್ಲರಲ್ಲೂ ಇದ್ದೇ ಇರುತ್ತೆ. ನಮ್ಮ ರಾಜಕೀಯದಲ್ಲಿ ತಂತ್ರಗಾರಿಕೆ ತೋರಿಸಲೇಬೇಕು. ಹಾಗಾಗಿ ನಾವು ಆ ಟೈಮಲ್ಲಿ ನಾವು ಏನ್ ಮಾಡಬೇಕು ಮಾಡೋಣ. ಬಟ್ ಆದ್ರೆ ಈಗ ನಮ್ದು ಮೇಜರ್ ಇರೋದು, ನಮಗೆ ದಯವಿಟ್ಟು ಜನಗಳ ಹತ್ರ ಹೋಗಿ ಅವ್ರ ವಿಶ್ವಾಸ ಗಳಿಸಿ. BJP ಕಾರ್ಯಕರ್ತರ ಹತ್ರ ಹೋಗಿ ಅವ್ರ ವಿಶ್ವಾಸ ಗಳಿಸಿ. JDS ಕಾರ್ಯಕರ್ತನ ನಿರ್ಲಕ್ಷ್ಯ ಮಾಡಬೇಡಿ, ಅವ್ರ ಹತ್ರ ಹೋಗಿ ನೀವು ಅವ್ರ ವಿಶ್ವಾಸ ಗಳಿಸಿ. ಇದು ಮಾಡಿ. ಅದು ಬಿಟ್ಬಿಟ್ಟು ನಾವೇ ಡಿಕ್ಲೇರ್ ಮಾಡ್ಕೊಳ್ಳೋದು ನಾನೇ ಕ್ಯಾಂಡಿಡೇಟ್ ಅನ್ನೋದು ತಪ್ಪು. ಓಕೆ, ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಡಾಕ್ಟರ್ ಸುಶ್ರುತ್ ಗೌಡ ಅವರ ಮಾತಾಗಿರುವಂಥದ್ದು. ಅಂತಂದರೆ ಸುದೀರ್ಘವಾಗಿ ಒಂದು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಒಂದು 2-3 ದಿನಗಳಿಂದಲೂ ಚರ್ಚೆ ಆಗ್ತಿದೆ, ಆ ವಿಚಾರವಾಗಿ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಆಂದೋಲನ, ಮೈಸೂರು.